ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ ನೋಡಿದ್ರೆ, ಯಾಕೆ ಈ ಥರ ಮಾಡ್ತಾರೆ ರಘು ಅವರು ಅಂತಂದ್ಬಿಟ್ಟು. ಬನ್ನಿ ಫಸ್ಟ್ ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡೋಣ, ಆನಂತರ ಏನೇನು ವಿಚಾರಗಳು ಆಯ್ತು ಅಂತ ನೋಡೋಣ. ಟೋನು ಬೇಡ ಏನು ಬೇಡ, ನಾನು ಏನ್ ಮಾಡಿದೆ? ಒಂದ್ಸತೆ ಓಕೆ, ಎರಡು ಸತೆ ಓಕೆ. ಎಸ್ ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿ ಚೇಷ್ಟೆಗೆ ರಘು ಕೆಂಡಾಮಂಡಲ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಗಿಲ್ಲಿಯವರು ಚೇಷ್ಟೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ, ಆದರೂ ಕೂಡ ರಘು ಅವರು ಸಿಕ್ಕಾಪಟ್ಟೆ ಕೆಂಡಾಮಂಡಲ ಆಗಿದ್ದಾರೆ. ಫಸ್ಟು ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಕಿಚನ್ ಮನೆಯಲ್ಲೇ ಇಲ್ಲಿ ರಘು ಅವರು ಅಡುಗೆ ಮಾಡ್ತಿರ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೇಳ್ತಾರೆ, ಅಣ್ಣ ಆಯ್ತಾ ಅಣ್ಣ ಅಂತಂದ್ಬಿಟ್ಟು. ಅದಕ್ಕೆ ತಗೊಳ್ಳೋ ತಿನ್ನೋ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇನ್ನೊಂದು ಬೆಂದಿಲ್ಲ, ಅದಕ್ಕೆ ಒಂದು ತಗೊಳ್ಳೋ ತಿನ್ಬಿಡೋ ಅಂತಂದ್ಬಿಟ್ಟು ಹೇಳ್ತಾರೆ. ಆಯ್ತಾ ಅಂತ ಕೇಳಿದೆ ಅಣ್ಣ, ತಪ್ಪ ಅಂತ ಇಲ್ಲಿ ಕೇಳಿದ್ರು. ಅದರಲ್ಲೂ ಕೂಡ ಏನು ತಪ್ಪಿಲ್ಲ ಅಲ್ವಾ. ಗಿಲ್ಲಿಯವ್ರು ಕೇಳಿದ್ರು ಅದು ಆಯ್ತಾ ಇಲ್ವಾ ಅಂತಂದ್ಬಿಟ್ಟು, ಇಲ್ಲಪ್ಪ ಇನ್ನೊಂದು 10-15 ನಿಮಿಷ ಆಗುತ್ತೆ ಅಂತ ಹೇಳಿದ್ರೆ ಮುಗಿದೋಗುತ್ತೆ. ಬಟ್ ಈ ರೀತಿ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಲಾಸ್ಟ್ ಟೈಮು ಸೇಮು ಇದೇ ಥರ ಸಿಚುವೇಶನ್ನೇ. ಇಲ್ಲಿ ಇವ್ರು ಅಡುಗೆ ಮಾಡ್ಕೊತಿರ್ತಾರೆ, ಅಡುಗೆ ಮಾಡ್ಕೊಂಡಾದ್ಮೇಲೆ ಚಪಾತಿ ಮಾಡ್ಕೊಂಡು ಹೋಗ್ಬಿಟ್ಟು ತಿಂತಿರ್ತಾರೆ. ಆಗ ಒಂದೇ ಒಂದು ತುತ್ತೇನೋ ಕೇಳ್ತಾರೆ, ಪ್ಲೀಸ್ ಅಣ್ಣ ಕೊಡೋಣ ಅಂತ ಕೇಳಿದ್ರು ಕೂಡ ಕೊಡಲಿಲ್ಲ. ಅಂದರೆ ಸಿಕ್ಕಾಪಟ್ಟೆ ಈ ಒಂದು ವಿಡಿಯೋ ಕೂಡ ಇಲ್ಲಿ ವೈರಲ್ ಆಯಿತು ನೋಡಿ. ಇವಾಗ ಮತ್ತೆ ತಿನ್ನೋ ವಿಚಾರಕ್ಕೇ ಇಲ್ಲಿ ಜಗಳ ಆಗ್ತದೆ. ನೆಕ್ಸ್ಟ್ ಇಲ್ಲಿ ರಘು ಅವ್ರು ಯೂಸ್ ಮಾಡೋ ವರ್ಡ್ ನೋಡಿ ಹೇಗಿದೆ, ಮತ್ತೆ ಅದುಮ್ಕೊಂಡು ಈಚೆ ಹೋಗು ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರಿಗೆ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಎಷ್ಟೊತ್ತಾಗುತ್ತೆ ಅಂತ ಕೇಳಿದಕ್ಕೇನೆ ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ತಪ್ಪಲ್ವಾ? ಎಷ್ಟೊತ್ತಾಗುತ್ತೆ ಅಂತ ಹೇಳಿದ್ರೆ ಮುಗ್ದೋಗಿರೋದು. ಅವರೇನು ನೋಡಿದ್ರ ಎಷ್ಟು ಇಲ್ಲಿ ಬೆಂದಿದೆ ಅಥವಾ ಬೆಂದಿಲ್ಲ ಅನ್ನೋದನ್ನ ಹೇಳಿದ್ರೆ ಆಗಿರೋದು. ಅದಕ್ಕೆ ಇಲ್ಲಿ ಇನ್ನೂ ಕೋಪ ಮಾಡ್ಕೊಂಡು ಮಾತಾಡ್ತಾರೆ. ದೇವರಾಣೆಗೂ ಹೇಳ್ತೀನಿ, ಈ ಶೋ ಬೇಡ ಏನೂ ಬೇಡ ಅಂತಂದ್ಬಿಟ್ಟು ಹೇಳ್ತಾರೆ. ನೋಡಿ, ಇಷ್ಟೆಲ್ಲ ಓವರ್ ಆಗಿ ಮಾತಾಡೋದು ಬೇಕಾ? ನಿಜವಾಗ್ಲೂ ಕೂಡ ಈ ಶೋನೂ ಬೇಡ ಏನೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಬೇಡ ಅಂದರೆ ಯಾಕೆ ಬರಬೇಕಿತ್ತು, ಬಿಟ್ಬಿಡ್ಬೇಕಿತ್ತು, ಬೇರೆ ಯಾರಿಗಾದ್ರು ಚಾನ್ಸ್ ಸಿಕ್ಕಿರೋದಲ್ವಾ. ಹೌದು, ಕೆಲವೊಂದಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯವರು ಇದ್ದಾರೆ ರಘು ಅವರು, ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಲ್ಲ. ಬಟ್ ಈ ರೀತಿ ಯಾವಾಗಲೂ ಕೂಡ ಗಿಲ್ಲಿಯವ್ರನ್ನೇ ರಘು ಅವರು ಟಾರ್ಗೆಟ್ ಮಾಡ್ತಿರೋ ಥರ ಕಾಣಿಸ್ತದೆ ಆಲ್ಮೋಸ್ಟ್ ಆಗಿ. ಇಲ್ಲಿ ಇವರು ಟಾರ್ಗೆಟ್ ಮಾಡ್ದಂಗೆ ಆಯ್ತಲ್ವಾ. ಇಲ್ಲಿ ಬೇರೆಯವರು ನೆನೆ ನೈಟ್ ಕೂಡ ಇಲ್ಲಿ ಅಡುಗೆ ಮಾಡ್ಬೇಕಾರೆ ಯಾರೋ ಕೇಳ್ತಾರೆ ಮೇ ಬಿ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು, ಇನ್ನೊಂದು 30 to 40 ಮಿನಿಟ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ, ಅವ್ರಿಗೆಲ್ಲ ಹೇಳ್ಬೇಕಾರೆ 30 to 40 ಮಿನಿಟ್ಸ್ ಆಗುತ್ತೆ ಅಂತ ಇಲ್ಲಿ ಹೇಳಿದ್ರು. ಆದರೆ ಗಿಲ್ಲಿಯವ್ರು ಕೇಳಿದಾಗ ಯಾಕೆ ಈ ಥರ ಓವರ್ ಆಗಿ ಮಾತಾಡಬೇಕು, ದೇವರಾಣೆಗೂ ಈ ಶೋನೂ ಬೇಡ ಏನೂ ಬೇಡ ಅನ್ನೋ ಹೊಡೆಯೋ ರೀತಿಲಿ ಎದ್ದು ಬರ್ತಾರೆ. ಅದಕ್ಕೆ ರಜತ್ ಅವರು ಕೂಡ ಅಲ್ಲೇ ಕೂತಿರ್ತಾರೆ, ಎದ್ದು ನಿಂತ್ಕೊಂತಾರೆ, ಏನು ಹೊಡೆದಾಡ್ಬಿಟ್ರೆ ಏನು ಮಾಡೋದು ಅಂತಂದ್ಬಿಟ್ಟು. ಇಲ್ಲಿ ರಘು ಅವ್ರು ಮತ್ತೆ ಹೇಳ್ತಾರೆ, ಒಂದ್ಸರಿ ಓಕೆ 2 ಸರಿ ಓಕೆ ಅಂತ ಅಂದ್ಬಿಟ್ಟು. ಹೌದು, ಇಲ್ಲಿ ಗಿಲ್ಲಿಯವ್ರು ಕೇಳಿದಾಗ ಮಾತ್ರ 1 ಸತಿ 2 ಸತಿ ಓಕೆ. ಬಟ್ ಇಲ್ಲಿ ಬೇರೆಯವ್ರು ಕೇಳಿದಾಗ 20 ಸತಿ ಬೇಕಾದರೂ ಕೇಳಿದ ಕ್ವಶನ್ನೇ ಕೇಳಿದ್ರು ಕೂಡ ಆನ್ಸರ್ ಮಾಡೋಷ್ಟು ಅವ್ರಿಗೆ ಪೇಷನ್ಸ್ ಇದೆ. ಆದರೆ ಗಿಲ್ಲಿಯವರು 1 ಸತಿ 2 ಸತಿ ಕೇಳಿದ ತಕ್ಷಣ ಅವ್ರಿಗೆ ಪೇಷನ್ಸ್ ಇರಲ್ಲ ಹೇಳೋಷ್ಟು. ಅಂದರೆ ಇಷ್ಟೊತ್ತು ಆಗುತ್ತೆ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಹೇಳ್ತಾರೆ ಕರೆಕ್ಟಾಗಿ, ಇಷ್ಟೊತ್ತು ಆಗ್ಬಿಡುತ್ತೆ ಮಗ, ಇನ್ನೊಂದು 5 ನಿಮಿಷ 10 ನಿಮಿಷ ಅಂತ ಅಂದ್ಬಿಟ್ಟು, ಇಲ್ಲ 30 ನಿಮಿಷ 40 ನಿಮಿಷ ಅಂತ ಅಂದ್ಬಿಟ್ಟು. ಆದರೆ ಗಿಲ್ಲಿಯವ್ರು ಕೇಳಿದಾಗ ಈ ರೀತಿಯಾಗಿ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಗಿಲ್ಲಿಯವ್ರಿಗೂ ಬೇಜಾರಾಯಿತು, ಹೋಗೋಣ ಅತ್ತ ಸುಮ್ಮನೆ ಅಂತ ಅಂದ್ಬಿಟ್ಟು ಎದ್ದುಬಿಟ್ಟು ಹೋಗ್ತಾರೆ. ಅದಕ್ಕೆ ನೀನು ಹೋಗೋ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ, ಇವ್ರು ಮಾತಾಡೋದೆಲ್ಲ ಕರೆಕ್ಟು, ಆದರೆ ಗಿಲ್ಲಿಯವ್ರು ಮಾತಾಡಿದ್ರೆ ತಪ್ಪು. ಅದಕ್ಕೆ ಹೇಳೋದು, ನೀನು ಹೋಗೋ ಅಂತ ಹೇಳಿದ ತಕ್ಷಣನೇ ಇಲ್ಲಿ ಅವ್ರಿಗೂ ಕೂಡ ಕೋಪ ಬರುತ್ತೆ. ಅಂದರೆ ಗಿಲ್ಲಿಯವ್ರು ಹೇಳ್ತಾರೆ ನೀನು ಹೋಗೋಣ ಸುಮ್ಮನೆ ಅಂತ ತಕ್ಷಣ ನೀನು ಬೇಕಿದ್ರೆ ಹೋಗೋ ಅಂತ ರಘು ಅವ್ರು ಕೂಡ ಇಲ್ಲಿ ಹೇಳ್ತಾರಲ್ವಾ. ಬಾಯಿ ಇದೆ ಅಂತಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ದು ಯಾರು? ಇಲ್ಲಿ ರಘು ಅವರೇ ಹೇಳಿದ್ರು, ಈ ಶೋನು ಬೇಡ ಏನೂ ಬೇಡ ಅಂತಂದ್ಬಿಟ್ಟು. ಗಿಲ್ಲಿಯವ್ರ ಹತ್ರ ಪದನ ಯೂಸ್ ಮಾಡಿದ್ರ ಆಲ್ಮೋಸ್ಟ್ ಆಗಿ ಫಸ್ಟ್ ಒಂದು ಚಪಾತಿದ ಇನ್ಸಿಡೆಂಟ್ ಎಲ್ಲರೂ ಕೂಡ ನೆನಪಿದೆ ಅಂತ ಅನ್ಕೊಂತೀನಿ. ಚಪಾತಿ ತಿಂತಿರ್ಬೇಕಾದ್ರೆ ಒಂದೇ ಒಂದು ಬೈಟ್ ಕೊಡಪ್ಪ, ಒಂದೇ ಒಂದು ಪ್ಲೀಸ್ ಪ್ಲೀಸ್ ಅಂತ ಇಲ್ಲಿ ಗಿಲ್ಲಿಯವ್ರು ಎಷ್ಟು ಕೇಳ್ಕೊತಾರೆ, ಕೊಡಲೇ ಇಲ್ಲ. ಅದಾದ್ಮೇಲೆ ಬಿಡಿ ಎಷ್ಟೊಂದು ವಿಚಾರಗಳು ಇಲ್ಲಿ ಆಯಿತು. ತುಂಬಾ ಬೇಜಾರಾಗುತ್ತೆ, ಅವ್ನು ಮಾತಾಡೋದು ಹರ್ಟ್ ಆಗುತ್ತೆ. ಇನ್ನೊಬ್ಬರನ್ನ ಕೆಳಗಡೆ ಹಾಕ್ಬಿಟ್ಟು ಬೇಕು ಬೇಕು ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾತಾಡ್ತಾನೆ, ಅದು ನನಗೆ ಇಷ್ಟ ಆಗಲ್ಲ ಅಂತೇಳಿ ರಘು ಅವ್ರು ಹೇಳಿದರು. ಆದರೂ ಕೂಡ ನಾನು ಫ್ರೆಂಡ್ಶಿಪ್ ಬೇಕೇ ಬೇಕು ರಘು ಅವ್ರದ್ದು ಅಂತಂದ್ಬಿಟ್ಟು ನಿನ್ನೆ ಇಲ್ಲಿ ಗಿಲ್ಲಿಯವರು ಅವರೇ ಇಲ್ಲಿ ಹೇಳ್ತಾರೆ ಓಪನ್ ಆಗಿ, ನನ್ನ ಫ್ರೆಂಡ್ಶಿಪ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಅದಕ್ಕೂ ಕೂಡ ಇಲ್ಲಿ ರಘು ಅವ್ರಿಗೆ ಏನೂ ಕೂಡ ಬೆಲೆ ಇಲ್ಲ. ಅಂದರೆ ಗಿಲ್ಲಿಯವ್ರ ಫ್ರೆಂಡ್ಶಿಪ್ ಬಗ್ಗೆ ಅವ್ರಿಗೇನೂ ಕೂಡ ಬೆಲೆ ಇಲ್ಲ. ಗಿಲ್ಲಿಯವ್ರನ್ನ ಮಾತಾಡಿಸ್ಬೇಕು ಮಾತಾಡಿಸ್ಬಾರ್ದು ಅನ್ನೋದು ಅವ್ರ ಮನಸ್ಸಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದೊಂದು ಸತಿ ನೀಟಾಗಿ ಮಾತಾಡ್ತಾರೆ, ಒಂದೊಂದು ಸತಿ ಈ ಥರ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿ, ರಘು ಅವರು ಅಶ್ವಿನಿ ಅವ್ರ ಹತ್ರ ಜಗಳ ಆದಮೇಲೆ ಮನೇಲಿ ಬೇರೆ ಯಾರ ಹತ್ರನೂ ಕೂಡ ಅಷ್ಟೊಂದಾಗಿ ಇಲ್ಲಿ ಜಗಳನೇ ಆಡಿಲ್ಲ. ಎಲ್ಲರಿಗೂ ಕೂಡ ಸಮಾಧಾನವಾಗಿ ಮಾತಾಡಿಸ್ತಾರೆ. ಯಾರೇ ಬಂದರೂ ಕೂಡ, ಯಾರು ಏನೇ ಅಂದರೂ ಕೂಡ. ಮೊನ್ನೆ ಅಷ್ಟೇ ಇಲ್ಲಿ, ಅಂದರೆ ನೆನ್ನೆನೋ ಮೊನ್ನೆನೋ ಇಲ್ಲಿ ವೇಕಪ್ ಸಾಂಗ್ ಹಾಕಿದ ತಕ್ಷಣ ಇಲ್ಲಿ ಧನುಷ್ ಅವ್ರು ನಿಂತ್ಕೊಂಡು ಕಾಮಿಡಿ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಆಗಿ ಪಂಚಾಯಿತಿ ಆದಮೇಲೆ ಸಂಡೇ ಎಪಿಸೋಡಲ್ಲಿ ರಘು ಅವರು ವಿಗ್ ಹಾಕೊಂಡಾಗ ಈ ರೀತಿಯಾಗಿ ಡ್ಯಾನ್ಸ್ ಮಾಡಿದ್ರು. ಬರೀ ಕೈ ಎತ್ಬಿಟ್ಟು ಹೀಗೆ ಮಾಡ್ತಾರೆ, ಮತ್ತು ಇಲ್ಲಿ ಮಾತಿತ್ರ ಸಾಕು 2 ಕೈ ಓಪನ್ ಮಾಡಿಬಿಟ್ಟು ನಿಂತ್ಕೊತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು. ಆವಾಗ ಅಶ್ವಿನಿ ಅವ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಆದರೆ ರಘು ಅವ್ರು ಏನೂ ಮಾಡಲಿಲ್ಲ ಅಂತ ಧನುಷ್ ಅವ್ರು ಕಾಮಿಡಿ ಮಾಡಿದ್ರು. ಅವಾಗ ಇವ್ರಿಗೆ ಬೇಜಾರಾಗಲಿಲ್ಲ. ಆದರೆ ಗಿಲ್ಲಿ ಅವರು ಯಾವಾಗಲೂ ಕಿಚನ್ ರೂಮಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಏನೋ ಕಾಮಿಡಿಯಾಗಿ ಹೇಳಿದ ಮಾತು ಇವರಿಗೆ ಹರ್ಟ್ ಆಗೋಯ್ತಂತೆ, ಬೇಜಾರಾಗೋಯ್ತಂತೆ. ಅಂದರೆ ನನ್ನ ಪ್ರೊಫೆಷನ್ನೇ ಚೇಂಜ್ ಮಾಡಿಬಿಡ್ತಾನೆ ಇವನು ಅಂತ ಕೂಡ
ಒಂದು ಹಾವು ಮತ್ತಿಲ್ಲಿ ಏಣಿದ್ ಕೊಟ್ಟಿದ್ರಲ್ಲ ಅವಾಗೂ ಕೂಡ ಇಲ್ಲಿ ಹೇಳ್ತಾರೆ ಇವನು ಹಾವಿದ್ದಂಗೆ ಅಂತಂದ್ಬಿಟ್ಟು. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಏನಾಗ್ತದೆ ಅಂತಂದ್ರೆ ನಾನು ಹೇಳ್ತಾ ಪರ್ಸ್ನಲ್ ಆಗಿ ರಘು ಅವ್ರು ಒಳ್ಳೆಯವರೇ ಹೌದು, ಬಟ್ ಗೇಮು ಅಂತ ಬಂದಾಗ ಜಾಸ್ತಿ ಇಲ್ಲಿ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅನಿಸ್ತದೆ. ಎಲ್ಲರ ಹತ್ರನೂ ಕೂಡ ಚೆನ್ನಾಗಿ ಮಾತಾಡ್ತಾರೆ, ಅಶ್ವಿನಿ ಅವ್ರ ಹತ್ರನೂ ಕೂಡ ಚೆನ್ನಾಗಿ ಮಾತಾಡ್ತಾರೆ, ಧನುಷ್ ಅವ್ರ ಹತ್ರನೂ ಕೂಡ ಚೆನ್ನಾಗಿ ಮಾತಾಡ್ತಾರೆ, ಮನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಹತ್ರನೂ ಕೂಡ ರಘು ಅವರು ಚೆನ್ನಾಗಿ ಮಾತಾಡ್ತಾರೆ. ವಿಚಾರ ಬಂದಾಗಂತೂ ಇಲ್ಲಿ ರಾಶಿಕ್ ಅವ್ರ ತಟ್ಟೆಗೆ ಕೈ ಹಾಕ್ಬಿಟ್ಟು ಚಪಾತಿನ ಮುರ್ಕೊಂಡು ತಿಂದಾಗೂ ಕೂಡ ಇಲ್ಲಿ ಏನು ಅನಿಸ್ಲಿಲ್ಲ, ತಗೊಳ್ಳಿ ಅಂತಂದ್ಬಿಟ್ಟು ಸುಮ್ಮನೆ ಆದ್ರು. ಆದ್ರೆ ಗಿಲ್ಲಿ ಅವರು ಬಂದ ತಕ್ಷಣನೇ ಚಪಾತಿನ ಕೈ ಹಾಕ್ಬೇಡ ತಟ್ಟೆಗೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಬೈದ್ಬಿಟ್ಟು ಕಳಿಸಿದ್ರು. ಆದ್ರೆ ಅವರು ನಾರ್ಮಲ್ ಆಗಿ ಹೇಳಿರ್ಬೋದು, ಆದ್ರೆ ನೋಡೋರ್ಗೆ ಅದು ಯಾವ ರೀತಿ ಕಾಣಿಸುತ್ತೆ ಹೇಳಿ, ನಿಜವಾಗೂ ಕೂಡ ಎಷ್ಟು ಬೇಜಾರಾಗುತ್ತೆ ಹೇಳಿ. ಇದನ್ನ ಇಲ್ಲಿ ರಘು ಅವರು ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಗಿಲ್ಲಿಯವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡಬೇಡ ಅಂತ ಇಲ್ಲಿ ಹೇಳ್ತಾರೆ. ಮುಚ್ಕೊಂಡು ಹೋಗೋ ನೀನು ಆ ಕಡೆ ಅಂತ ಇಲ್ಲಿ ಹೇಳಿದ್ರು. ಗಿಲ್ಲಿಯವರು ಕೂಡ ಅದೇ ರೀತಿ ಹೇಳ್ತಾರ. ಅದಕ್ಕೆ ಹೇಳೋದು ಇವ್ರು ಇಲ್ಲಿ ಕಾಮಿಡಿ ಅಂದ್ರೆ ಗಿಲ್ಲಿಯವ್ರು ಇಷ್ಟ ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಮಾತಾಡದೆ ಬಿಟ್ಬಿಡ್ಬೇಕು ಆಲ್ಮೋಸ್ಟ್ ಆಗಿ. ಅದನ್ನ ಬಿಟ್ಬಿಟ್ಟು ಇವ್ರು ಮೂಡಿದ್ದಾಗ ಚೆನ್ನಾಗಿ ಮಾತಾಡೋದು, ಇವ್ರಿಗೆ ಮೂಡ್ ಆಫ್ ಆದಾಗ ಗಿಲ್ಲಿಯವ್ರನ್ನ ಬೈಯೋದು ಯಾಕೆ ಮಾಡಬೇಕು? ಇವ್ರು ಬೇರೆಯವ್ರ ಮೇಲೂ ಕೂಡ ಇದೇ ರೀತಿ ಮಾತಾಡ್ಲಿ. ಧನುಷ್ ಅವ್ರು ಮಾತಾಡಿದ್ರು ಅಂದ್ರೆ ಸರಿಯಾಗಿ ಡ್ಯಾನ್ಸ್ ಆಡಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಅವ್ರ ಹತ್ರನೂ ಜಗಳ ಆಡ್ಲಿ ನೋಡೋಣ, ಆಡಲ್ಲ. ಒಟ್ಟಿನಲ್ಲಿ ಗಿಲ್ಲಿಯವರು ಸಾಫ್ಟ್ ಆಗಿದ್ದಾರೆ, ಏನೇ ಅಂದ್ರೂ ಕೂಡ ಇಲ್ಲಿ ಪಾಸಿಟಿವ್ ಆಗಿ ತಗೊಂತಾರೆ, ನೆಗೆಟಿವ್ ಆಗಿ ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಅವ್ರ ಮೆಂಟಲ್ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದೆ ಅಂತ ಕಾಣಿಸುತ್ತೆ ರಘು ಅವ್ರ ಮೆಂಟಲಿ. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಏನೇ ಮಾಡಿದ್ರು ಕೂಡ ಅವ್ರ ಪ್ರಕಾರ ತಪ್ಪು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತದೆ. ಒಟ್ಟಿನಲ್ಲಿ ವೀಕ್ಷಕರೇ, ಕೆಲವೊಬ್ರು ನಾನು ಮಾತಾಡೋದು ಇಷ್ಟ ಆಗೋದು, ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು. ಆಲ್ಮೋಸ್ಟ್ ಆಗಿ ಯಾರು ಕೂಡ ಇಲ್ಲಿ ತುಂಬಾನೇ ಒಳ್ಳೆಯವರು ತುಂಬಾನೇ ಕೆಟ್ಟವರು ಅಂತ ಹೇಳಕ್ ಆಗದೇ ಇಲ್ಲ. ಏನೇ ಜಗಳ ಇದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರುತ್ತೆ, ಹೊರಗಡೆ ಬಂದ ಮೇಲೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೇ ಇರ್ತಾರೆ. ಬಟ್ ಈ ಒಂದು ಸಿಚುವೇಶನ್ ಅಲ್ಲಿ ನಾನು ಹೇಳ್ತಾ ಇರೋದು ಇಲ್ಲಿ ಯಾರ್ದು ಸರಿ ಅನ್ಸುತ್ತೆ ಯಾರ್ದು ತಪ್ಪು ಅನ್ಸುತ್ತೆ. ಇಲ್ಲಿ ಅಡುಗೆ ವಿಚಾರ ಕೇಳಿದಾಗ ಎಷ್ಟೊತ್ತಾಗುತ್ತೆ ಅಣ್ಣ ಅಂತ ಕೇಳಿದ್ದು ತಪ್ಪ. ಯಾಕಂದ್ರೆ ಹೊಡೆಯೋರ್ ತರ ಇಲ್ಲಿ ಬರ್ತಾರೆ. ರಜತ್ ಅವರು ಕೂಡ ಅಲ್ಲಿ ಇಮಿಡಿಯೇಟ್ ಆಗಿ ಇಲ್ಲಿ ಎದ್ದು ನಿಂತ್ಕೊಂತಾರೆ. ಏನೋ ಜಗಳ ಆಡ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು, ಅಂದ್ರೆ ಕೈ ಮಿಲಾಯಿಸಿ ಹೊಡೆದು ಬಿಟ್ರೆ ಏನ್ ಮಾಡೋದು ಅಂತಂದ್ಬಿಟ್ಟು. ಅದಕ್ಕೆ ಈ ಒಂದು ವಿಚಾರದ ಬಗ್ಗೆ ಈ ಒಂದು ಪ್ರೋಮೋ ನೋಡಿ ಏನಿಸ್ತು, ಪ್ರೋಮೋ ನೋಡಿದ ತಕ್ಷಣ ಎಲ್ಲ ಕರೆಕ್ಟ್ ಇರಲ್ಲ. ಬಟ್ ಇಲ್ಲಿ ಅವ್ರು ಮಾತಾಡ್ತಿರೋ ವರ್ಡ್ಗಳು ಅಲ್ಲಿ ಕೇಳಿಸ್ತಿದೆ ತಾನೆ. ಯಾವೊಂದು ಅಂದ್ರೆ ಆಲ್ಮೋಸ್ಟ್ ಆಗಿ ಅಂತಾರೆ ಎಪಿಸೋಡ್ ನೋಡೋಣ ಅಂತಂದ್ಬಿಟ್ಟು. ಇಲ್ಲಿ ಅಡುಗೆ ವಿಚಾರದಲ್ಲಿ ಜಗಳ ಆಗಿದೆ. ರಘು ಅವ್ರು ಹೇಳಿರೋದು ಕೂಡ ಕ್ಲಿಯರ್ ಆಗಿ ಕೇಳಿಸಿದೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಅನಿಸುತ್ತೆ? ಗಿಲ್ಲಿ ಅವರು ಮಾಡ್ತಿರೋದು ಏನಾದರೂ ತಪ್ಪಿದೆಯಾ, ಅಥವಾ ರಘು ಅವರು ಮಾಡಿದ್ದು ಅಥವಾ ಮಾತಾಡಿದ್ದು ಏನಾದರೂ ತಪ್ಪಿತ್ತಾ ಅನ್ನೋದ್ರ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.